ನಮಸ್ಕಾರ. ಸದಾನಂದ ಬಾಮ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಿನ್ನೆ ನಾವು ಒಂದು ಪಂಚಾಯತಿಗೆ ಹೋಗಿದ್ದು. ಅಲ್ಲಿ ಪಂಚಾಯತಿಯಲ್ಲಿ ನಾಮಿನೇಷನ್ ಯಾವ ರೀತಿ ಮಾಡ್ತಾಯಿದ್ದಾರೆ, ಅಲ್ಲಿ ಕೆಲವು ಜನರ ಹೇಳಿಕೆಯನ್ನು ನಾವು ಪಡೆದೆ. ನಂತರ ಅಲ್ಲಿರ್ತಕ್ಕಂಥ ಅದೇ ಊರಲ್ಲಿರ್ತಕ್ಕಂಥ ರಸ್ತೆಗಳನ್ನು ನೋಡಿದೆ, ಕಳಪೆ ಕಾಮಗಾರಿಗಳನ್ನು ನೋಡಿದೆ. ಇದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ವ್ಯಾಪ್ತಿಯಲ್ಲಿ ಬರ್ತೈತೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲೆಲ್ಲಿ ಹೋಗ್ತಾರಲ್ಲ ಅಲ್ಲಿ ಕೇವಲ ಉದ್ಘಾಟನೆ ಮಾಡಿ ಬರ್ತಾಯಿದ್ದಾರೆ ಅವರು. ನಂತರ ರಸ್ತೆಗಳು ಸಂಪೂರ್ಣ ಹಾಳಾಗ್ತದೆ. ಒಂದೊಂದು ರಸ್ತೆಗೆ ಮೂರು ಸಲ ಬಿಲ್ ತೊಗೊಂಡಾರೆ. ನಂತರ ರೋಡ್ ಮಾಡಿದ್ದಾರೆ, ಸಿಮೆಂಟ್ ರೋಡು 50 ಲಕ್ಷ, ಕೇವಲ ಅರ್ಧ ಕಿಲೋಮೀಟ್ರ್. ನಂತರ ಡಾಂಬರಿ ಮಾಡಿದ್ದಾರೆ, ಅದಕ್ಕೆ 50 ಲಕ್ಷ. ಹೀಗೆ ಪ್ರಕರಣವನ್ನು ನಾವು ನೇರವಾಗಿ ಲೈವ್ ಮುಖಾಂತರ ನಾವು ತೋರಿಸ್ತೇವೆ. ದಯಮಾಡಿ ಅದು ವೀಕ್ಷಣೆ ಮಾಡಿರಿ. ಇವತ್ತು ನಾವು ಒಂದು ಕಳಪೆ ಕಾಮಗಾರಿ ಬಗ್ಗೆ ಇಲ್ಲಿ ಬಂದಿದ್ದೇವೆ. ಡಾಂಬರೀಕರಣ ಮಾಡಿದ್ದಾರೆ ಒಂದು ವಿಲೇಜ್ದಲ್ಲಿ, ಕಂಗ್ರಾಳ ಬಿಕೆಯಲ್ಲಿ. ಇಲ್ಲಿ ನೀವು ನೋಡ್ಬೋದು, ಇದು ಕಂಪ್ಲೀಟ್ ರಸ್ತೆಗಿದೆ. ಒಂದು 6 ತಿಂಗಳಿಂದ ಆದ ನಂತರ ಇದು ಹಳ್ಳಿ ಹೋಗುವಂಥ ಇದೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಏರಿಯಾದಲ್ಲಿ ಬರ್ತದೆ, ಬೆಳಗಾವಿ ಗ್ರಾಮೀಣ ಪ್ರದೇಶದಲ್ಲಿ. ಇಂಥ ರಸ್ತೆಗಳು ಭಾಳ ಇವೆ. ಕೇವಲ ಅರ್ಧ ಕಿಲೋಮೀಟ್ರಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿದ್ದಾರೆ. ಇಲ್ಲಿ ಇದು 3ನೇ ಸಲ ಇದು ರಿಪೇರಿ ಆಗೋದು. ಒಂದೇ ವರ್ಷದಲ್ಲಿ 3 ಸಲ ರಿಪೇರಿ ಆಗಿದೆ. ಮತ್ತು ಹೆಬ್ಬಾಳ್ಕರ್ ಅವರು ಸರಿಯಾದಂಥ ಕಾಂಟ್ರಾಕ್ಟರನ್ನ ಗಮನ ಮಾಡ್ತಾ ಇಲ್ಲ, ಅವ್ರ ಬಗ್ಗೆ ಯೋಗ್ಯ ಕ್ರಮ ಕೈಗೊಳ್ತಾ ಇಲ್ಲ. ನಾವು ನೇರವಾಗಿ ಸಿಮೆಂಟ್ ರಸ್ತೆ ಹೊಂದಿದೆ. ಈ ಸಿಮೆಂಟ್ ರಸ್ತೆ ಕೂಡ ಕಳಪೆ ಆಗಿದೆ ಅಂತ ನಾವು ಈಗಾಗಲೇ ವಾರ್ನಿಂಗ್ ಕೊಟ್ಟಿದ್ದೇವೆ. ನಾವು ಶಾಪುರ ಒಂದು ಏನು ಏರಿಯಾ ಬರ್ತಿದೆ, ಶಾಪುರದಲ್ಲಿ ಏನು ಇಂಜಿನಿಯರ್ ಬರ್ತಾರೆ, ಹೊಸದಾಗಿ ಬಂದಿದ್ದಾರೆ ಅವರು, ಪಾಟೀಲರು. ಅವರು ಸಹಿತ ಈಗ ನಾವು ಸಂಪೂರ್ಣವಾದಂಥ ಡೀಟೇಲ್ವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಶಿಶು ರಸ್ತೆ ನಿರ್ಮಾಣ ಇದು ಕಳಪೆ ಆಗಿದೆ. ಇದು 1 ವರ್ಷ ನಂತರ ಹಾಳಾಗುವಂಥ ಚಾನ್ಸಸ್ ಇದೆ. ಅಲ್ಲಿ ಗುತ್ತಿಗೆದಾರ ಹೆಸರು ಶಿವಾನಂದ್ ಅಂತಿದೆ, 50 ಲಕ್ಷ ಖರ್ಚಾಗಿದೆ. ಆದರೆ 1 ವರ್ಷದಲ್ಲಿ ಇದು ಹಾಳಾಗುವಂಥ ಎಲ್ಲ ಸಾಧ್ಯತೆ ಇದೆ. ಕಾಮಗಾರಿ ಸಹಾಯಕ ಅಭಿಯಂತರು DM ಬನ್ನೂರ ಇವರು ಅನೇಕ ಇಲ್ಲಿ 3 ಸಲ ರಸ್ತೆ ರಿಪೇರಿ ಆಗಿದೆ. ಅದಕ್ಕೆ ಹಣ ದುಡ್ಡು ತೆಗೆದಿದ್ದಾರೆ, ಸಾಕಷ್ಟು ದುಡ್ಡು ಅವ್ಯವಹಾರ ಆಗಿದೆ. ಇದು ಬೆಳಗಾವಿ ಗ್ರಾಮೀಣ ಪ್ರದೇಶದಲ್ಲಿ ಯಾವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಕಾಮಗಾರಿಯನ್ನು ತಯಾರು ಮಾಡ್ಕೊಂಡು ಹೋಗ್ತಾರೆ, ಅವಾಗ ಕಳಪೆ ಗುಣಮಟ್ಟನ ಪರೀಕ್ಷೆ ಮಾಡೋದಿಲ್ಲ. ನಾವು ಅಲ್ಲಿ ಮಾಡಿದ್ದೇವೆ, ಇಲ್ಲಿ ಮಾಡಿದ್ದೇವೆ, ರಸ್ತೆ ಮಾಡಿದೆ ಅಂತಂದರೆ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲೇ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಇಲ್ಲಿ ನಾವು ಪರೀಕ್ಷೆ ಮಾಡಿನೇ ಹೇಳ್ತಾ ಇದ್ದೇವೆ. ಒಂದು ರಸ್ತೆಗೆ 3 ಸಲ ಶಾಹುನಗರದಿಂದ ಕಂಗ್ರಾಳಿ ಕ್ರಾಸ್ವರೆಗೆ ಅಲ್ಲಿ ಡಾಂಬರೀಕರಣ ಮಾಡಿದ್ದಾರೆ. ಇದು ಕೇವಲ 6 ತಿಂಗಳಲ್ಲಿ ಕಿತ್ತು ಹೋಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಇವತ್ತು ನಾವು ಗ್ರಾಮ ಪಂಚಾಯತಿ ಚುನಾವಣೆ ಬಗ್ಗೆ ಬಂದಿದ್ದೇವೆ. ಇದು ಗಮನಕ್ಕೆ ಬಂತು, ಅದನ್ನು ನಾವು ಎಲ್ಲರ ಗಮನಕ್ಕೆ ತರ್ತಾ ಇದ್ದೇವೆ. ಈಗ ಗ್ರಾಮ ಪಂಚಾಯತಿ ಸಮೀಕ್ಷೆಯನ್ನು ನಾವು ಮಾಡಲಿಕ್ಕೆ ಹೊಂಟಿದ್ದೇವೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರ ಬರುತ್ತೆ. ಇಲ್ಲಿ ಪ್ರತಿ ವರ್ಷ 1 ವರ್ಷಕ್ಕೆ 3 ಸಲ ಅದು ಪ್ಯಾಚಪ್ ಮಾಡೋ ವರ್ಕ್ ಮಾಡ್ತಾರೆ, ಅಲ್ಲಿ ದುಡ್ಡು ತೆಗಿತಾರೆ. ಬನ್ನೂರಂಥ ಇಂಜಿನಿಯರ್ ಇವರು ಎಂದೋ ಸಸ್ಪೆಂಡ್ ಆಗಬೇಕಾಗಿತ್ತು. ಹುಕ್ಕೇರಿಂದ CO AW ಇದ್ದಾರೆ, ಬ್ರದರ್ ಪಟೇಲ್ ಅವರು ಬಂದು ಇಲ್ಲಿ ಚೆಕ್ ಮಾಡಿಲ್ಲ. ಕೇವಲ ಪರ್ಸೆಂಟೇಜ್ ನಡೆದಿದೆ. ಇಲ್ಲಿ ನಾವು ರಸ್ತೆ ಬರೋದಿರ್ತಂಥ ಮಣ್ಣು ಒಂದು ತೋರಿಸ್ತಾ ಭಾಳ ಕಳಪೆ ಕಾಮಗಾರಿ ಇದೆ. ಮಣ್ಣು ಶ್ರೇಷ್ಠವಾದಂಥ ಮಣ್ಣು ಹಾಕಬೇಕಾಗಿತ್ತು, ಮಣ್ಣು ಹಾಕ್ತಾ ಇಲ್ಲ. ಮತ್ತು ಈ ಡಾಂಬರೀಕರಣ ಏನಿದೆ ಇದು ಭಾಳ ಕಳಪೆ ಮಟ್ಟದಿದೆ. 1 ವರ್ಷದಲ್ಲಿ ಹಾಳಾಗಿ ಹೋಗುತ್ತೆ. ಇದು 3 ಸಲ ನೀವು ದುಡ್ಡು ತೆಗೆದು ಸಾರ್ವಜನಿಕರ ದುಡ್ಡು ನೀವು ಹಾಳು ಮಾಡ್ತೀರಿ, ಅಭಿವೃದ್ಧಿ ಹೆಂಗಾಗೋದು? ಲಕ್ಷ್ಮೀ ಹೆಬ್ಬಾಳ್ಕರ್ ನಾವು ಈಗ ಇವ್ರಿಗೆ ಏನು ಹೇಳ್ತೇವೆ, ನೀವು ಉದ್ಘಾಟನೆ ಆದ ನಂತರ ಒಂದು ಟೀಮ್ ಇಡ್ರಿ ನೀವು ಪರಿಶೀಲನೆಗೆ. ಆವಾಗ ಮಾತ್ರ ಈಗೇನು ಗುತ್ತಿಗೆದಾರ ಏನು ಇದ್ದಾರೆ ಅವರನ್ನು ನೀವು ಬದಲಿ ಮಾಡಲೇಬೇಕು. ಶಿವಾನಂದ ಅಂತ ಅವರು ಎಷ್ಟೋ ಜನ ಇದ್ದಾರೆ. ನಾವು ಯಾವುದೂ ನೇರವಾದಂಥ ಆರೋಪ ಮಾಡೋಕ್ಕಿಂತ ಮೊದಲು ಇದನ್ನು ಪರೀಕ್ಷೆ ಮಾಡಿದ್ದೇವೆ. ಇದು ಹೈಟ್ ಎಷ್ಟಾಗಬೇಕಾಗಿತ್ತು, ಹೈಟ್ ಭಾಳ ಕಡಿಮೆ ಇದೆ. ಮತ್ತು ಇದನ್ನು ಡಾಂಬರೀಕರಣ ಇಲ್ಲಿ ಡಾಂಬರೀಕರಣ ಭಾಳ ಕಳಪೆ ಕಾಮಗಾರಿ ಇದೆ. ಒಂದೇ ವಾರದಲ್ಲಿ ಬಿಚ್ಚುವಂಥ ಡಾಂಬರೀಕರಣ ನೀವು ಮಾಡಿದಿರಿ. ಪ್ರತಿಯೊಂದು ಹಳ್ಳಿಯಲ್ಲಿ ನಾವು 80 ಹಳ್ಳಿಯಲ್ಲಿ ತಿರುಗಾಡಿದೆ ಬೆಳಗಾವಿ ಗ್ರಾಮೀಣ ಪ್ರದೇಶದಲ್ಲಿ. ಈಗ ಒಂದೊಂದಾಗಿ ನಾವು ತೋರಿಸ್ಕೊತ ಹೋಗ್ತೇವೆ ಎಷ್ಟು ಕಳಪೆ ಕಾಮಗಾರಿ ಆಗಿದೆ. ಅಂದರೆ ನಾವು ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳ್ತಾರೆ ಅಷ್ಟೇ. ನೀವು ಅಭಿವೃದ್ಧಿ ಎಲ್ಲಿದೆ? ಕೇವಲ ಒಂದು ರಸ್ತೆ ಮಾಡೋದ್ರಿಂದ ಅಭಿವೃದ್ಧಿ ಆಗೋದಿಲ್ಲ. ಸಂಪೂರ್ಣವಾದಂಥ ಅಭಿವೃದ್ಧಿ ಆಗಬೇಕಾದ್ರೆ ಇದನ್ನು ಚೆಕ್ ಮಾಡಬೇಕು ನೀವು. ಮತ್ತು ನಾವೇನು ತೋರಿಸ್ತಾ ಇದ್ದೇವೆ, ಈ ರಸ್ತೆನೇ ಇದೇ ರಸ್ತೆ 3 ಸಲ ಬಿಲ್ ತೆಗಿತಾರೆ. ಅದನ್ನು ನೀವು ಫೈಲ್ ತರಿಸ್ಬೇಕು. ಇದು ಬೆಳಗಾವಿ ZP ಏನು ಶಾಪುರದಲ್ಲಿ ಏನು ಒಂದು ಆಫೀಸ್ ಇದೆ, AW ಇಂಜಿನಿಯರಿಂಗ್ ಹೋಗಾಗ ಅವ್ರ ವ್ಯಾಪ್ತಿಯಲ್ಲಿ ಬರ್ತೈತಿ. ಇದು ಅಂದರೆ ಕಳಪೆ ಕಾಮಗಾರಿ ಎಲ್ಲೆಲ್ಲಿದೆ ಅಲ್ಲಿ ಅಷ್ಟೇ ನಾವು ಸರ್ವೆ ಮಾಡ್ತಾ ಇದ್ದೇವೆ. ದಯಮಾಡಿ ಶಾಸಕರು ಇದನ್ನು ಗಮನಿಸಬೇಕಾಗಿ ನಾವು ಕೇಳ್ಕೊತೇವೆ. ಅವಾಗ ಇದು ರಸ್ತೆ ಮುಗಿಸಿದ್ದಾರೆ, ಇದಕ್ಕಿಂತ ಮೊದಲು ಯಾಕೆ ಮುಗಿಸ್ಲಿಲ್ಲ? ನೀವು ಹಳೆ ಕಾಮಗಾರಿ ಮಾಡಿರ್ಬೋದು, ಆದರೆ ಚುನಾವಣೆ ನೀತಿ ಸಂಹಿತೆ ಇದ್ದಾಗ ಶಾಸಕರಾಗಲಿ ಯಾರಾದರೂ ಮಾಡಬಾರ್ದು, ಕಾಂಟ್ರಾಕ್ಟ್ ಆಗಲಿ ಮಾಡಬಾರ್ದು ಅಂತ ನಿಯಮ ಇದೆ. ಆ ನಿಯಮವನ್ನು ಉಲ್ಲಂಘಿಸಿ ಸಹಿತ ನೀವು ಈ ರಸ್ತೆಯನ್ನು ನೀವು ಮಾಡಿದಿರಿ.
ಅಂದರೆ ಎಲೆಕ್ಷನ್ ಪೂರ್ವದಲ್ಲಿ ನಿಮ್ಮ ತಯಾರಿದೆ. ಇದು ಎಲ್ಲ ಶಾಸಕರು ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಶಾಸಕರು 8-10 ದಿವಸ ಏನು ಚುನಾವಣೆ ಇರ್ತೈತೆ ಗ್ರಾಮ ಪಂಚಾಯತಿ, ಅದನ್ನು ಆ ಅಭ್ಯರ್ಥಿಗಳನ್ನ ಆಕರ್ಷಿಸಲು ಮಾಡ್ತಾಯಿದ್ದಾರೆ. ಇದು ತಪ್ಪು. ಅದಕ್ಕೆ ಅಂಥವ್ರನ್ನ ನೀವು ಏನು ಚುನಾವಣೆ ಅಧಿಕಾರಿಗಳೇನು ನೀತಿ ಸಂಹಿತೆ ಅಧಿಕಾರಿಗಳು ಇಲ್ಲಿ ಬಂದು ಪರಿಶೀಲನೆ ಮಾಡಬೇಕು. ಕಂಗ್ರಾಳಿ ಬಿ ಕೆ ಅಂತ ನಾವು ಈಗ ಅಲ್ಲಿ ಹೇಳಿದ್ದೇವೆ. ಅಧಿಕಾರಿಗಳಿಗೆಲ್ಲ ಕಂಪ್ಲೇಂಟನ್ನು ಕೊಡೋದಂಥ ಅವಶ್ಯಕತೆ ಇಲ್ಲ. ಕಾರಣ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಇದನ್ನು ಕೆಲಸವನ್ನು ನೀವು ಮುಗಿಸಿದ್ದಾರೆ. ಈಗಾಗಲೇ ಮುಗಿಸಿದ್ದಾರೆ. ಅವರು 2-3 ದಿವಸದಿಂದ ಮಾಡಬೇಕಾಗಿದೆ. ಕಳಪೆ ಕಾಮಗಾರಿ ಆಗಿದೆ, ಅವ್ರಿಗೆ ಓಟ್ ಬೇಕಾಗಿದೆ. ಇದು ಮತ್ತೊಂದು ಕಳಪೆ ಕಾಮಗಾರಿ ಆಗಿದೆ. ಇಲ್ಲಿ ಸಕ್ಕಟ ದುಡ್ಡನ್ನು ಹೊಡೆದಿದ್ದಾರೆ. ನೋಡಿರಿ, ಇದು ಈ ಮಣ್ಣು ಸಹಿತ ನೀವು ಪರೀಕ್ಷೆ ಮಾಡಿರಿ. ಇದು ಲಕ್ಷ್ಮೀ ಹೆಬ್ಬಾಳ್ಕರ ಒಂದು ಕ್ಷೇತ್ರದಲ್ಲಿ ಬರುತ್ತೆ. ಮತ್ತು ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಇದು ಮಾಡಲಿಕ್ಕೆ ಬರೋದಿಲ್ಲ. ಆದರೂ ಸಹಿತ ಇಂಥ ರಸ್ತೆಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಇದು ಕಂಡು ಹಿಡಿಯೋರು ಯಾರು? ಕಂಡು ಹಿಡಿಬೇಕಾಗಿತ್ತು, ಯಾರು ಹಿಡಿತಾ ಇಲ್ಲ. ಇಂಥ ಕಳಪೆ ಕಾಮಗಾರಿ ಆಗೋದ್ರಿಂದ ಜನರಿಗೆ ತೊಂದರೆ ಹೆಚ್ಚು, ಭಾಳ ತೊಂದರೆ ಇದೆ. ಇಂಥ ರಸ್ತೆ ಕಳಪೆ ಕಾಮಗಾರಿ ಮಾಡಲಿಕ್ಕೆ ಬರೋದಿಲ್ಲ. ಸಿಸಿ ರೋಡನ್ನು ತೋರಿಸಿದ್ದೇವೆ, ಡಾಮರೀಕರನ್ನು ತೋರಿಸಿದ್ದೇವೆ. ಅದರ ಚುನಾವಣೆ ಇರೋದ್ರಿಂದ ಇದು ಮಾಡಲಿಕ್ಕೆ ಬರೋದಿಲ್ಲ. ಆದರೂ ಯಾರು ಕೇಳೋರು? ಕ್ಷೇತ್ರ ಎಮ್.ಎಲ್.ಎ ಮಾಡಬಾರ್ದು, ಇದಕ್ಕಿಂತ ಮೊದಲು ಮಾಡಬೇಕಾಗಿತ್ತು. ಅದಕ್ಕೆ ಯಾರಾದರೂ ನೀವು ಈ ಕಾಮಗಾರಿ ಮಾಡುವಂಥ ಏನು ಚುನಾವಣೆ ನೀತಿ ಸಹಿತ ಅಧಿಕಾರಿಗಳಿದ್ದಾರೆ, ಇಲ್ಲಿ ಬಂದು ನೀವು ಪರಿಶೀಲನೆ ಮಾಡಬೇಕು ಮತ್ತು ಇದನ್ನು ತಕ್ಷಣ ತಡೆ ಹಿಡಿಬೇಕು. ಯಾಕೆ ಚುನಾವಣೆಯಿಂದ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಬರೋದಿಲ್ಲ. ಅಭಿವೃದ್ಧಿ ಕೆಲಸ ಹಿಂದೆ ಮಾಡಬೇಕಾಗಿತ್ತು. ಈಗ ಯಾಕೆ ಎಲೆಕ್ಷನ್ ಬಂದಿಂದ ಮಾಡೋದು ನೀವು? ಈಗಲ್ಲ ನಾವು ಹೇಳಿದೆ, ಈ ಗ್ರಾಮದಲ್ಲಿ ದವಾಖಾನೆ ಆಗಬೇಕಾಗಿತ್ತು, ಆಗಿಲ್ಲ. PSC ಆಗಬೇಕಂತ ಆಗಿಲ್ಲ. ಪಬ್ಲಿಕ್ ಹೆಲ್ತ್ ಆಫೀಸರ್ ಆಗಿಲ್ಲ. 10,000 ಜನಸಂಖ್ಯೆ ಮೇಲೆ ಜನಸಂಖ್ಯೆ ಇದೆ ಅಂದರೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾವುದೇ ಪಕ್ಷ ಇರಲಿ, ಯಾವುದೇ ಪಕ್ಷ ಅಭಿವೃದ್ಧಿ ಕಾಮಗಾರಿಲ್ಲ. ಕೇವಲ ಗಟ್ರ ಆಯ್ತು, ರಸ್ತೆ ಆಯ್ತು. ಇದು ಅಭಿವೃದ್ಧಿ ಕಾಮಗಾರಿ ಅಂದರೆ ಏನು? ದೊಡ್ಡ ದೊಡ್ಡ ಯೋಜನೆಗಳಿಲ್ಲ. ಅದನ್ನು ಎಷ್ಟು ಸಲ ನಾವು ಹೇಳೋದು? PSC ಆಗಬೇಕು, ದನಗಳ ದವಾಖಾನೆ ಆಗಬೇಕು. ಇವು ಭಾಳ ಮಹತ್ವ ಇದೆ. ಇಲ್ಲಿಂದ ನಾವು ಸಿವಿಲ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ 2.5 ಕಿಲೋಮೀಟ್ರ್. ಅಲ್ಲಿ ನಂಬರ್ ಹತ್ತಂಗಿಲ್ಲ. ಇಲ್ಲಿ PSC ಕೇಂದ್ರ ಆಗ್ತಿತ್ತು ಅಂತ ಪ್ರತಿಯೊಂದು ಗ್ರಾಮ ಪಂಚಾಯತಿ ಮೆಂಬರ್ ಹೇಳ್ತಾಯಿದ್ದಾರೆ, ಅಧ್ಯಕ್ಷರು ಹೇಳ್ತಾರೆ, ಉಪಾಧ್ಯಕ್ಷರು ಹೇಳ್ತಾರೆ. 13 ಜನ ಉಪಾಧ್ಯಕ್ಷರು, 13 ಜನ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಯಾರೂ ಒಬ್ಬರು ಇದಕ್ಕೆ ಗಮನನೇ ಇಲ್ಲ. ಕೇವಲ ಮನವಿ ಕೊಡೋದು ಬರೋದು. ಇಂಥ ಕೆಲಸ ಈ ಗ್ರಾಮದಲ್ಲಿ ಆಗಬಾರ್ದು. ಇಂಥ ಕೆಲಸಗಳು ಗ್ರಾಮೀಣ ಕ್ಷೇತ್ರದಲ್ಲಿ ಭಾಳ ಆಗ್ತವೆ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನು ಗಮನ ಹರಿಸಬೇಕು. ನಿನ್ನೆ ಗ್ರಾಮ ಪಂಚಾಯತಿ ಸ್ಪರ್ಧೆ ಮಾಡೋರು ಕೆಲವು ಮಂದಿ ನಮ್ಮ ವಾಹಿನಿಗೆ ಬಂದಿದ್ದರು. ಅವ್ರು ನಾವು ಧೈರ್ಯವನ್ನು ಹೇಳಿದ್ದೇವೆ, ಯಾರಿಗೂ ಅಂಜಾಕೆ ಹೋಗಬೇಡ್ರಿ, ಮತ್ತು ಸರಾಯ ರೊಕ್ಕ ಕೊಟ್ಟ ನೀವು ಆರಿಸಿ ಬರೋಕೆ ಹೋಗ್ಬೇಡ್ರಿ. ಮತ್ತು ಒಳ್ಳೆಯವ್ರನ್ನ ಆರಿಸ್ತಾರೆ ರೀ. ಗ್ರಾಮದಲ್ಲಿ ಒಳ್ಳೆಯವ್ರು ಇದ್ದಾರೆ, ಶಿಕ್ಷಕರು ಇದ್ದಾರೆ. ನಂತರ ಯುವಕರನ್ನ ಹೆಚ್ಚು ಆರಿಸ್ತಾರೆ ಅಂತೇಳಿ ನಾವು ಅವ್ರಿಗೆ ಹೇಳಿ ಕಳಿಸಿದ್ರು. ನಂತರ ನೀವು ಓಟ್ ಹಾಕಿದ್ದು ಯಾರಿಗೂ ಗೊತ್ತಾಗಂಗಿಲ್ಲ. ಮತ್ತು ಸ್ಪರ್ಧೆ ಮಾಡೋರು ಯಾವಾಗ ಅಂಜಬಾರ್ದು, ಮತ್ತು ಭಂಡಾರ ಮುಟ್ಟಿ ನೀವು ಓಟ್ ತೆಗೆದುಕೊಳ್ಬಾರ್ದು. ಅದನ್ನು ನಾವು ಹೇಳಿದೆ. ಎಲ್ಲ ವಿಷಯಗಳನ್ನ ಸಮಗ್ರವಾಗಿ ಹೇಳಿದ್ದೇವೆ ನಾವು. ಮತ್ತು ನನ್ನ ನಿನ್ನ ರಿಲೇಷನ್ ಅಂತೇಳಿ ಓಟ್ ಹಾಕಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಗ್ರಾಮ ಉದ್ಧಾರ ಆಗಬೇಕಾಗತ್ತೆ. ಅಲ್ಲಿ ರಸ್ತೆ ನಿರ್ಮಾಣಕ್ಕೆ ನೀವು ಮುಂದೆ ನಿಲ್ಲಬೇಕಾಗತ್ತೆ. ಹಂಗೆ ಮಾಡಿ ಹೋಗ್ತಾ ಇದ್ದಾರೆ. ಅಂದರೆ ಒಳ್ಳೆಯವರು, ಜ್ಞಾನವಂತರಿಗೆ ನೀವು ಓಟ್ ಹಾಕ್ರಿ ಅಂತೇಳಿ ನಾವು ಕೇಳ್ಕೊ. ನಾವು ಇವತ್ತು ಒಂದು ಗ್ರಾಮ ಪಂಚಾಯತಿ ಮುಂದೆ ಬಂದಿದ್ದೇವೆ. ಇಲ್ಲಿ ಸಮಿತಿ ಇದೆ, BJP ಇದೆ, ಕಾಂಗ್ರೆಸ್ ಇದೆ, ಸ್ವತಂತ್ರ ಪಕ್ಷದವ್ರು ಹೆಚ್ಚು ಜನ ಆಯ್ಕೆ ಆಗ್ತಾರೆ. ಇಲ್ಲಿ ಟೋಟಲ್ ವಾರ್ಡ್ಗಳ ಸಂಖ್ಯೆ 13, 34 ಜನ ಸದಸ್ಯರು ಆಯ್ಕೆ ಆಗ್ತಾರೆ. ಇಲ್ಲಿ ಇದು ಕೊನೆಯ ದಿನ. ಇವತ್ತು 11ನೇ ತಾರೀಕಿದು ಕೊನೆಯ ದಿನ. ನಾಳೆ ಪರಿಶೀಲನೆ ಆಗ್ತದೆ. ನಾಡ್ದು ಇದರ ಒಂದು ಫೈನಲ್ ರಿಸಲ್ಟ್ ಗೊತ್ತಾಗುತ್ತೆ, ಯಾರು ನಿಲ್ತಾರೆ ಅಂತೇಳಿ. ಮತ್ತು ಇದು ಗ್ರಾಮ ಪಂಚಾಯತ್ ಏನಿದೆ ಭಾಳ ಒಳ್ಳೆಯದಿದೆ. ಎಲ್ಲಿ ಜಗಳ ಇಲ್ಲ. ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಜಗಳ ಇರ್ತದೆ. ನಾನು ಕಾಂಗ್ರೆಸ್, ನಾನು BJP, ನಾನು ಸಮಿತಿ ಅಂತೇಳಿ. ಇಲ್ಲಿ ಏನೂ ಇಲ್ಲ, ಎಲ್ಲ ವ್ಯವಸ್ಥಿತವಾಗಿ ನಡ್ತಾ ಇದೆ. ಇಲ್ಲಿ ಕೆಲವೊಂದು ಜನರು ನಾವು ಮಾತಾಡಿಸ್ತೇವೆ, ತಾವು ಯಾರಾದರೂ ಈ ಪಂಚಾಯತಿ ಬಗ್ಗೆ ಯಾಕೆ ಇಲೆಕ್ಷನ್ ನಿಲ್ಲತ್ತೀರಿ ನೀವು? ಕಾರಣ ಏನು? ಇಲೆಕ್ಷನ್ ನಿಲ್ಲಕ್ಕೆ ನಿಮಗೆ ಏನಿದೆ? ನಮಸ್ಕಾರ. ತಮ್ಮ ಹೆಸರು ಹೇಳಬೇಕು, ವಾರ್ಡ್ ನಂಬರ್ ಹೆಸರು ಹೇಳಬೇಕು. ನಮ್ಮ ಹೆಸರು ಸೈಯದ್ ಬಂದೇ ನವಾಜ್, ಗ್ರಾಮ ಪಂಚಾಯತ್ BK ಕಂಗಾಡಿ. ನಮ್ಮ ವಾರ್ಡ್ ನಂಬರ್ 11 ರೀ. ವೈಭವ್ ನಗರ್, ಕಲ್ಮೇಶ್ವರ್ ನಗರ್ ನಮ್ಮ ವಾರ್ಡ್ ಬರ್ತೇನೆ ರೀ. ನಮ್ಮ ಇಲೆಕ್ಷನ್ ನಿಂತಕ್ಕೆ ಸಂಬಂಧ ರೀ, ನಮ್ಮ ಡೆವಲಪ್ ಬೇಕು ರೀ. ವೈಭವ್ ನಗರ ಮತ್ತು ಕಲ್ಮೇಶ್ವರ್ ನಗರ ಅಲ್ಲ, ಈಗಾಗಲೇ ರಸ್ತೆ ಇದೆ, ಗಟಾರ್ ಇದೆ, ಎಲ್ಲ ಇದೆ. ಮತ್ತೇನು ಮಾಡೋರು ನೀವು? ನೀವು ನೋಡಿಲ್ಲ ರೀ, ನಮ್ಮ ವಾರ್ಡ್ನಲ್ಲಿ ಬಂದಿಲ್ಲ ರೀ. ನೀವು ಪ್ಲೀಸ್ ನಿಮ್ಮ ವಾರ್ಡ್ನಲ್ಲಿ ಬರ್ರಿ. ಇನ್ನೂ ಭಾಳ ಕೆಲಸ ಬಾಕಿ ಐತ್ರಿ. ಇನ್ನೂ ಸ್ವಲ್ಪ ಹಾಗೆ ಡೆವಲಪ್ ರೀ. ಸತೀಶ್ ಜಾರಕಿಹೊಳಿ ಡೆವಲಪ್ ಮಾಡಿದ್ರಿ, ಮತ್ತು ಲಕ್ಷ್ಮೀ ಮೇಡಮ್ ಸ್ವಲ್ಪ ಡೆವಲಪ್ ಮಾಡಿದ್ರಿ. ಈಗ MLA 2 MLA ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರಿ. ಈಗ ನಮ್ಮ ವಾರ್ಡ್ನಲ್ಲಿ ಒಂದು 11 ನಂಬರ್ 10 ನಂಬರ್ 7 ಬ್ಯಾಲೆನ್ಸ್ ಮಾಡಿದ್ರಿ. ನಮ್ದು ಸ್ವತಃ ಕೊಟ್ಟಿದ್ರಿ. ನಮ್ಮ ಮಿಸ್ಸಿಸ್ ರೀ, ಮತ್ತು ರಾಜು ಪಟೇಲ್, ಮತ್ತು ಇದು ರೀ ಸಿದ್ರಾಯ್, ಮತ್ತು ರೀ ಇದು ರೀ
ಶಮೀಮ್ ಪಠಾಣ ಈಗ ಮತ್ತು ಅವ್ರದ್ದು ಇರಲಿ. ಈಗ ಇನ್ನೊಬ್ಬರು ನಾವು ಮಾತಾಡ್ಸ್ತೇವೆ, ಕಾರಣ ವೇಳೆ ಅಭಾವ ಇರೋದ್ರಿಂದ. ಇಲ್ಲಿ ಸಮಿತಿಯವರು ಯಾರಾದರೂ ಮಾತಾಡೋರಿದ್ರೆ ಮರಾಠಿಯಲ್ಲಿ ಮಾತಾಡ್ಬೋದು. ದಯಮಾಡಿ ಬನ್ನಿ. ನನಗೆ ಕರೆದಿಲ್ಲ, ನಿನಗೆ ಕರೆದಿಲ್ಲ ಅಂತೇಳಿ ಹೇಳಬಾರ್ದು. ದಯಮಾಡಿ ಜಯರಾಮ್ ಅವರು ತಮ್ಮ ವಿಚಾರವನ್ನು ಇಲ್ಲಿ ಹೇಳಬೇಕು. ಯಾಕಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಸಕ್ರಿಯ ಇದ್ದಾರೆ. ನಂತರ ಬಿ ಜೆ ಪಿಯವರು ನನಗೆ ಮಾತಾಡ್ಸಿಲ್ಲ, ಶಿವಸೇನಾದವರು ಇದ್ದಾರೆ. ಶಿವಸೇನೆ ಭಾಳ ಸ್ಟ್ರಾಂಗ್ ಇದೆ ಇಲ್ಲಿ. ಅದಕ್ಕೆ ದಯಮಾಡಿ ಯಾರು ಮಾತಾಡೋದ್ರೆ ಬರ್ರಿ. ಯಾಕೆ ಅಂದ್ರೆ ನಾವು ಇಲ್ಲಿ ಯಾಕೆ ಬಂದಿದೆ ಅಂದರೆ, ಯಾಕೆ ಸಲ ನೀವು ಚುನಾವಣೆ ನಿಂತಿದ್ದೀರಿ? ಕಾರಣ ಏನು? ಯಾಕಂದರೆ ರಸ್ತೆ ಆಗಿದೆ, ಡಾಂಬರೀಕರಣ ಆಗಿದೆ, ಮತ್ತು ಒಳ್ಳೆ ಕೆಲಸ ಆಗ್ತಾಯಿದೆ. ಕೆಲಸ ಇರ್ತಾವಲ್ಲ ಸರ್, ಒಂದು ರಸ್ತೆ ಆತಂದ್ರೆ ಸಾಕು, ಉಳ್ಕಿದವ್ರು ಎಲ್ಲ ಊರ್ದು ಕೆಲಸ ಬೇಕಾದ್ ಮಾಡಬೇಕಲ್ಲ. ತಮ್ಮ ಹೆಸರು? ಅಷ್ಟೇಕರ್. ಊರಿನ ಹೆಸರು? MB ಅಷ್ಟೇಕರ್. ಏನು ಇಲೆಕ್ಷನ್ ಎಲ್ಲ ಅವ್ರದ್ರಿ? ಇಲ್ಲ ನಾವು ಸದಸ್ಯ ಗ್ರಾಮೀಣ ಸದಸ್ಯ. ಇಲೆಕ್ಷನ್ಗೆ ಕುಂತದಂದ್ರೆ ಗ್ರಾಮೀಣ ವಿಕಾಸ ಮಾಡಕ್ಕೆ ಕುಂಡಿರ್ಬೇಕು. ಹಾಂ, ಗಟ್ರ ಸಾಬ್ ಸ್ಟ್ರೀಟ್ ಲೈಟ್ ಐತಿ ಸರ್. ಗಟ್ರ ಸಾಬ್ರದ್ದು ಸ್ಟ್ರೀಟ್ ಲೈಟ್ ಇರ್ತೇನೆ ರೀ ಸರ್. ಮತ್ತು ಕಸ ಇರ್ತೇನೆ ರೀ, ಭಾಳ ಕೆಲಸ ಐತೆ. ಹೆಂಗೆ ಕಾರ್ಪೊರೇಷನ್ ಅದ ಪಂಚಾಯತ್ ಇರ್ತೇನೆ ರೀ. ಮ್ಯಾಕ್ಸಿಮಮ್ ಗಟರ್ ರೋಡ್ ಪ್ರಾಬ್ಲಮ್ ಇಲ್ಲ ರೀ ಸರ್. ಗಟರ್ ತುಂಬಿದ್ದು ಯಾರು ಸಾಫ್ ಮಾಡಬೇಕು ರೀ ಸರ್? ಬೇಕ್ರಿ ಸರ್ ಕ್ಯಾಂಡಿಡೇಟ್. ಆಯಿತು, ತಾವು ಅರ್ಧ ಹೇಳಿದ್ರಿ, ಇನ್ನೊಂದು ಅರ್ಧ ಮರಾಠಿಯಲ್ಲಿ ಹೇಳ್ಬೇಕಂತ ನಾವು ಕೇಳ್ಕೊತೇವೆ. मराठी मध्ये तुम्ही सांगितलं तर जरा लोकांना कळतंय, कारण का उद्या लाईव्ह होणार आहे, लाईव्ह टेलिकास्ट आहे. सर आज जे कॅन्डिडेट निवडून येणार का नाही, यांनी कॅमेरा बघून सर. हां यांनी काय करायचं आहे, फक्त गावचा विकास, गावाची स्वच्छता, लाईट चालू आहे तुम्ही प्रत्येक ठिकाणी. त्याच्यानंतर इतर काही गावाच्या काही समस्या असतील तर त्यांनी या समस्या सोडवण्यासाठी इलेक्शनला बसतात आणि त्या सोडवण्यात असं माझी मागणी आहे. ಇಲ್ಲಿ ಮುಖ್ಯವಾದಂಥ ಬೇಡಿಕೆ ಏನಿದೆ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ಒಂದು ದವಾಖಾನೆ ಆಗಬೇಕಾಗಿದೆ. ಇದು ದವಾಖಾನೆ ಬಗ್ಗೆ ಇಲ್ಲ. ಯಾಕಂತಂದರೆ ಇಲ್ಲಿ ದನಗಳ ದವಾಖಾನೆ ಆಗಬೇಕಾಗಿದೆ, ಮತ್ತು PSC ಕೇಂದ್ರ ಇಲ್ಲ. ಇಲ್ಲಿ ಯಾರೂ ಗಮನಕ್ಕಾಗಿಲ್ಲ. ಇಂಥ ಹೊತ್ತಿನಲ್ಲಿ ಇಲ್ಲಿ ಡೆವಲಪ್ಮೆಂಟ್ ಹೆಂಗಾಗೋದು? ಕೇವಲ ಇವರು ರಾಜಕಾರಣ ಮಾಡ್ಲಿಕ್ಕೆ ಬರ್ತಾರೆ ವಿನಃ ಅಭಿವೃದ್ಧಿ ಇಲ್ಲ ಅಂತೇಳಿ ಆರೋಪ ಇದೆ. ಯಾಕಂದರೆ ಇಲ್ಲಿವರೆಗೆ ಮಾಡಬೇಕಾಗಿತ್ತು, ದವಾಖಾನೆಯನ್ನು ಮಾಡಬೇಕಾಗಿತ್ತು. ಯಾಕಂದರೆ 10,000 ಜನಸಂಖ್ಯೆ ಮೇಲಿದ್ದರೆ ಇಲ್ಲಿ ಒಂದು ದನಗಳ ದವಾಖಾನೆ ಆಗಬೇಕಾಗಿತ್ತು. ಮತ್ತು PSC ಕೇಂದ್ರಕ್ಕೆ ಇಲ್ಲಿಂದ ಭಾಳ ದೂರದಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ಈ ಎರಡುಗಳ ಬಗ್ಗೆ ತಾವು ಏನು ಹೇಳಬೇಕಾದ ಬಯಸ್ತಾರೆ ಅಂತೇಳಿ ಕೆಲವೊಂದು ನಾವು ಕೇಳಿದ್ದೇವೆ. ಅದಕ್ಕೆ ಅವರಲ್ಲಿ ಉತ್ತರ ಇಲ್ಲ. ಕಡೆ ದಿನ ಇರೋದರಿಂದ ಇಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿವರೆಗೆ 300 ಜನ ಇಲ್ಲಿ ಆಯ್ಕೆಗುವಂಥ ಒಂದು ಸ್ಪರ್ಧೆಯಲ್ಲಿದ್ದಾರೆ. ಆದರೆ ಕೊನೆ ದಿನ ನಾಳೆ ಇರೋದ್ರಿಂದ, ಇವತ್ತು ಇರೋದ್ರಿಂದ ನಾಳೆ ಪರಿಶೀಲನೆ ಆಗುತ್ತೆ. ನಾಳೆ 13ನೇ ತಾರೀಕಿಗೆ ಮುಂತಗೋದಾಗುತ್ತೆ. ಆದರೆ ಒಬ್ಬ ಅಭ್ಯರ್ಥಿನ ಆರಿಸ್ಬೇಕಾದ್ರೆ 4 ಜನ ನಿಂತಿದ್ದಾರೆ. ಈ ಸ್ಪರ್ಧೆ ಭಾಳ ಮಹತ್ವದಿದೆ. ಈ ಸ್ಪರ್ಧೆಯಿಂದ ಯಾರು ಆಯ್ಕೆ ಆಗ್ತಾರೆ, ಅದು ಯಾರು ಡೆವಲಪ್ಮೆಂಟ್ ಮಾಡ್ತಾರೆ. ನಾವೇನು ಕೇಳ್ಕೋದಂತಂದರೆ, ಯಾರು ಶಿಕ್ಷಣವಂತರಿದ್ದಾರೆ, ಯಾರು ಒಳ್ಳೆಯವರಿದ್ದಾರೆ, ಅವ್ರನ್ನ ಆರಿಸ್ತಾರೆ. ಇಲ್ಲಿ ಪಾರ್ಟಿ ಕೊಡೋದಾಗಲಿ, ದಾರು ಕೊಡೋದಾಗಲಿ, ಮಟನ್ ಕೊಡೋದಾಗಲಿ ಇದ್ರ ಬೆನ್ನ ಹತ್ತಬಾರ್ದು. ಇದರಿಂದ प्रजाप्रभुत्व व्यवस्था हाळागते. मी काय सांगणार आहे, हे गावाच्या लोकाला हे चांगलं काम चाललं आहे, पण हे दारू मटण देऊन वोट घेतलं तर काय होणार? सत्यानाश होणार. ಈಗ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಾತಾಡ್ತಾರೆ. ಉಪಾಧ್ಯಕ್ಷರು ಬರಬೇಕು. ಉಪಾಧ್ಯಕ್ಷ ನಿಮ್ಮ ಹೆಸರು ಹೇಳಬೇಕು ಮತ್ತು ಯಾಕೆ ನೀವು ಪಂಚಾಯತಿ ಎಲೆಕ್ಷನ್ಗೆ ಮತ್ತೆ ನಿಂತಿದ್ರಿ? ಯಾಕಂದ್ರೆ ಹೋದ ಸಲ ನೀವು ಉಪಾಧ್ಯಕ್ಷರಿದ್ರಿ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಿರಿ. ಅದಕ್ಕೆ ಈ ಸಲ ಮತ್ತೆ ಯಾಕೆ ನಿಂತಿರಿ ನೀವು? ಏನು ಕಾರಣ? इस बार मैं इसलिए बैठी हूँ सर, मैं चाहती हूँ कि हमारे गांव का और सुधारण हो। और 2 साल हम बैठे और जीत कर आए। उससे पहले मेंबर थी, फिर बाद में उपाध्यक्ष हुई, और उपाध्यक्ष होने के बाद में जैसे तालुका पंचायत ದನಗಳ ದವಾಖಾನೆ ಇಲ್ಲಿ ಮಾಡಿಲ್ಲ ನೀವು, PSC ಕೇಂದ್ರ ಮಾಡಿಲ್ಲ ನೀವು. ಅದು ಮಾಡಾಕರೆ ये सब धनगर का और हमारा हॉस्पिटल है हमारे गांव में सबसे बड़ा प्रॉब्लम हॉस्पिटल। ये हमारे लास्ट पीरियड में भी हाँ वो हम लास्ट पीरियड से ही करने की कोशिश कर रहे थे। फिर अभी कोरोना ये सब का हुआ, वो कैंसिल हुआ, अभी तक हुआ नहीं। हम चाहते हैं कि हमारे गांव में हॉस्पिटल एक हो। ಅಲ್ಲ, ಪ್ರತಿ ಎಲೆಕ್ಷನ್ ಬಂದಾಗ ಇದನ್ನ ಹೇಳ್ತಾರೆ. ನಾವು ಹೋದ ಸಲನೂ ಬಂದಿದ್ದು ದನಗಳ ದವಾಖಾನೆ ಆಗಬೇಕಾಗಿತ್ತು, ಈ ಸಲನೂ ಇದನ್ನ ಹೇಳ್ತಾರೆ. ಯಾಕಂದ್ರೆ ಹೋಟ್ ಬೇಕಾಗಿತ್ತಲ್ಲ ನಿಮಗೆ? ಇಲ್ಲ ಸರ್, उसके बाद में एक्चुअल में बोले तो कैसा क्या है वो सब हमको मालूम नहीं था। जब आप सेकंड बच्चों कराने के बाद में हमको मालूम पड़ा, तो उस पर हम कोशिश कर रहे हैं और वही काम कर रहे हैं। अभी माशाल्लाह हम इतना अच्छा हमारा पंचायत बिल्डिंग नया बनाए। ಹೌದು, ಇದೊಂದು ಭಾಳ ಮಹತ್ವದಂಥ ಕಾರ್ಯ ಆಗಿದೆ. ಹೊಸ ಬಿಲ್ಡಿಂಗ್ ಮೊದಲು ಹಳ್ಳಿಯಲ್ಲಿತ್ತು, ಈಗ ಇಲ್ಲಿ ಬಂದಿದೆ, ದೊಡ್ಡ ಬಿಲ್ಡಿಂಗ್ ಮಾಡಿದ್ದಾರೆ. ಇದೊಂದು ದೊಡ್ಡ ಸಾಧನೆ ಆಗಿದೆ. ಇದು ನಾವು ಮೆಚ್ಕೊಳ್ಬೇಕಂತದ್ದು. ಇಂಥದ್ದು ನಾವು ಮಾಡಕ್ಕೆ ನಮ್ದು ಇದೈತ್ರಿ ಸರ್. ಒಂದು ಹಾಸ್ಪಿಟಲ್ ಒಂದು ದೊಡ್ಡದು ಆಗುತ್ತೋ, ಮತ್ತು ಇದು ದನಗರಿಗೆ ಎಲ್ಲ ಇದು ಮಾಡೋದು ನಮ್ಮದು ಕೆಲಸ ಐತ್ರಿ ಸರ್. ಮತ್ತು ಪಬ್ಲಿಕ್ ಎಲ್ಲ ಏನೇನು ಗೌರ್ಮೆಂಟಿಂದ ಸ್ಕೀಮ್ ಬರ್ತೈತ್ರಲ್ಲ
ಅದೆಲ್ಲ ನಾವು ಮೊದಲೇ ತಿಳ್ಕೊಂಡು ಮತ್ತು ಅವ್ರಿಗೆ ಹೇಳ್ಬೇಕು ನಮ್ಮ ಆಸೆ ಐತ್ರಿ ಸರ್. ನೋಡೋಣ್ರಿ ಸರ್ ಏನೇನೈತ್ರಿ ನಿಮ್ಮ ಎಲ್ಲರದು ಪಬ್ಲಿಕ್ ಅಂತ ನಮಗೆ ತಾವೇನು ಮಾತಾಡ್ತಾರೆ? ಹಾಂ, ಇಲ್ಲಿ ಬಿ ಜೆ ಪಿ ಅವರು ನಮಗೆ ಸಿಕ್ಕಿಲ್ಲ. ಇನ್ನು ಎರಡನೇ ವಿಷಯ, ಇವತ್ತಿನ ಎರಡನೇ ವಿಷಯ ಅಂತಂದರೆ ದಿಲ್ಲಿಯಲ್ಲಿ ಒಂದು ಹೋರಾಟ ನಡೆದಿದೆ. ಅದು 3 ವಿಧೇಯಕಗಳನ್ನು ನೀವು ವಾಪಸ್ ತೆಗೆದುಕೊಳ್ಬೇಕಂತೇಳಿ. ಆ 3 ವಿಧೇಯಕಗಳನ್ನು ವಾಪಸ್ ನೀವು 13 ದಿವಸ ಆಯಿತು ಹೋರಾಟ ಮಾಡಿ. 50 ಲಕ್ಷ ಜನ ಅಲ್ಲ, 50,000 ಜನ ಪಂಜಾಬ್ದಿಂದ ಬಂದಿದ್ದಾರೆ. ದೇಶ ತುಂಬ ಎಲ್ಲ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇದನ್ನು ಹಿಂದೆ ತೆಗೆದುಕೊಳ್ಬೇಕಂತೇಳಿ. ಇದಕ್ಕೆ ಕಾರಣ ಏನಂತಂದರೆ ಅಮೇರಿಕಾದ ಒಂದು ಕಂಪ್ನಿ ಇದೆ ವಾಲ್ಮಾರ್ಟ್ ಅಂತೇಳಿ. ಅದು ನಮ್ಮ ದೇಶದಲ್ಲಿ ಎಲ್ಲ ಕಡೆಗೆ ಗೋಡೌನ್ಗಳು ಮಾಡ್ತಾರೆ, ದೊಡ್ಡ ದೊಡ್ಡ ಗೋಡೌನು, 100 ಎಕರೆ 200 ಎಕರೆ ಖರೀದಿ ಮಾಡಿ. ಆ ಗೋಡೌನ್ದಲ್ಲಿ ರೈತರ ಕೃಷಿ ಉತ್ಪನ್ನಗಳನ್ನು ಅವರು ಖರೀದಿಸಿ ಅಲ್ಲಿಟ್ಟು ವಿದೇಶಗಳೇ ಮಾರಾಟ ಮಾಡ್ತಾರೆ ಅವರು. ಅದ್ರ ಜೊತೆ ಮೋದಿಯವರ ಒಂದು ಸಂಬಂಧ ಇದೆ, ವ್ಯಾಪಾರಿಗಳ ಜೊತೆ ಸಂಬಂಧ ಇದೆ. ಅದಕ್ಕೆ ಅವ್ರು ಹಿಂದೆ ತೆಗೆದುಕೊಳ್ತಾ ಇಲ್ಲ. ತದನಂತರ ಅದಾನಿ ಅಂಬಾನಿ ಗ್ರೂಪ್ಸ ಅವರು ಸಹಿತ ಹರಿಯಾಣದಲ್ಲಿ ಪಂಜಾಬ್ದಲ್ಲಿ ಸಾಕಷ್ಟು ಗೋಡೌನ್ ಕಟ್ಟಿದ್ದಾರೆ. 37 ಗೋಡೌನ್ಗಳಿದ್ದಾವೆ, 700 ಸ್ಟೋರ್ಗಳಿದಾವೆ ರಿಲಯನ್ಸದ್ದು. ಇನ್ನೂ ಗೋಡೌನ್ ಕಟ್ತಾನೆ ಇದ್ದಾರೆ. ಇನ್ನು ಅದಾನಿ ಗ್ರೂಪ್ಸ್ದವರು ಹರಿಯಾಣ ರಾಜ್ಯದ ಪಿಲಿಪತ್ನಲ್ಲಿ ನೇತಾಲ್ಹಳ್ಳಿಯಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕಿದ್ದಾರೆ. ಅವರು ಒಂದು ದೊಡ್ಡದು 1,000 ಎಕರೆ ಜಮೀನು ಖರೀದಿದೆ. ಅಲ್ಲಿ ರೈತರ ಒಂದು ಕೃಷಿ ಉತ್ಪನ್ನಗಳನ್ನು ಅವರು ತೆಗೆದುಕೊಂಡಿಟ್ಟು ಯಾವಾಗ ಬೆಲೆ ಹೆಚ್ಚಳ ಆಗ್ತೈತಿ ಅವಾಗ ಮಾಡ್ತಾರೆ. ಅದಕ್ಕೆ MSP ರೇಟ್ ಏನಿದೆ ಇದು ಪಂಜಾಬ್ ಮತ್ತು ಹರಿಯಾಣದವ್ರಿಗೆ ಈಗಾಗಲೇ ಸಿಕ್ಕಿದೆ. ಅವ್ರೇನಂತಾರೆ ಅಂತಂದರೆ ದೇಶದ ಏನು ರೈತರು ಇದಾರ ಅವ್ರಿಗೂ MSP ರೇಟ್ ಸಿಗಬೇಕು ಅಂತೇಳಿ ಒಂದು ಹೋರಾಟ ಇದೆ. ಅಂದರೆ ಪ್ರೈವೇಟ್ ಕೊಡುಗಳಿಗೆ ಇವರು ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ಒಂದು ಸ್ಪಷ್ಟವಾದಂಥ ಸಾಕಷ್ಟು ವಿಡಿಯೋಗಳು ನಮ್ಮ ಹತ್ತಿರ ಇವೆ. ಇನ್ನು ಅದಾನಿ ಮತ್ತು ಅಂಬಾನಿ ಏನು ಗೋಡೌನ್ಗಳಿದಾವೆ, ಸ್ಟೋರ್ಗಳಿದಾವ, ರಿಲಯನ್ಸ್ ಇದಾವೆ, ನಂತರ ಜಿಯೋ ಚಿಪ್ ಇದೆ, ಅದನ್ನು ಬಹಿಷ್ಕಾರ ಅಂತ ಮಾಡ್ಬೇಕಂತ ಹೇಳಿದ್ದಾರೆ ಅವರು. ಯಾಕಂದರೆ ಪ್ರೈವೇಟ್ಗಳ ಸರ್ಕಾರದು 2014ರಲ್ಲಿ 35,000 ಕೋಟಿ ಕೊಟ್ಟರು. ನಂತರ 2019ರಲ್ಲಿ ಎಲ್ಲರೂ ಕೂಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ 50,000 ಕೋಟಿ ಕೊಟ್ಟರು. ಈಗ ಮುಂದಿನ 2024ರಲ್ಲಿ ಕೊಡ್ತಾರೆ. ಅದಕ್ಕೆ ಇದು ಇಂಟರ್ನ್ಯಾಷನಲ್ ಲಾಬಿ ಇದೆ. ಇದು CA ಈಗೇನು CA NRC ಅಸ್ಸಾಂನಲ್ಲಿ ಮತ್ತೆ ನೀನು ಪ್ರಾರಂಭ ಆಗಿದೆ. ಇದು ರೈತರ ಹೋರಾಟ ಮುಗಿದ ಕೂಡಲೇ ಅದು ಚಾಲು ಆಗ್ತೈತೆ. ಅಂದರೆ ದೇಶದಲ್ಲಿ ಅಶಾಂತಿ ಇದೆ ಈಗ. ಅದಕ್ಕೆ ಮೋದಿಯವರು ಮತ್ತು ಅಮಿತ್ ಶಾ ಅವರು ಮತ್ತು ಕೃಷಿ ಏನು ತೋಮರ್ ಅವರು ಇದ್ದಾರಲ್ಲ ಅವರು ಮಾಡ್ಕೊಂಡು ಬೇಗನೆ 13 ದಿವಸ ಆಯ್ತು. ದೇಶದ ರೈತರನ್ನ ನೀವು ಕಾಪಾಡಬೇಕಂಥದ್ದು ನಿಮ್ಮ ಕರ್ತವ್ಯ. ಅದು ಮತ್ತೇನು ಬಿಲ್ ಪಾಸ್ ಮಾಡ್ಕೊಂಡು ಬಂದರೆ ಅದು ಧ್ವನಿ ಮತದಿಂದಾಗಿದೆ. ವೋಟ್ ಆಗಬೇಕಾಗಿತ್ತು. ಅದು ಎಷ್ಟೋ ಸಲ ನಾವು ಹೇಳಿದ್ದೇವೆ. ಇದರಲ್ಲಿ ಹುನ್ನಾರಿದೆ. ದೊಡ್ಡ ದೊಡ್ಡ ಕುಳಗಳಿಗೆ ಅದಾನಿ, ಅಂಬಾನಿ, ಟಾಟಾ, ಮಿತ್ತಲ, ನಂತರ ಈಗಾಗಲೇ ವಾಲ್ಮಾರ್ಟ್ ಹೇಳಿದಲ್ಲ, ಆ ವಾಲ್ಮಾರ್ಟ್ದ ದಂಧೆ ಭಾಳ ದೊಡ್ಡದಿದೆ, ಕರಾಳಿದೆ. ವಾಲ್ಮಾರ್ಟ್ ದೇಶದ ಎಲ್ಲ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಗೋಡೌನ್ ಕಟ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ದೊಡ್ಡ ಲಾಭ ಇದೆ. ಅದು ರೈತರಿಗೆ ಈಗ ಎಚ್ಚೆತ್ಕೊಂಡ್ರೆ. ರೈತರಿಗೆ ಮೊದಲು ಗೊತ್ತಿರಲಿಲ್ಲ ಇದು MSP ರೇಟ್ ಅಷ್ಟೇ ಕೊಡೋಕಂತಂದರು. ನಂತರ ಗೊತ್ತಾಯ್ತು ಇದು ಪ್ರೈವೇಟ್ ಕುಳಗಳ ಸರ್ಕಾರ ಅಂತೇಳಿ. ಹಿಂಗೆ ದಯಮಾಡಿ ಬೇಗನೆ ಈ ಕಾರ್ಯಕ್ರಮ ಮುಗಿಬೇಕು. ಯಾಕಂದ್ರೆ ದಿಲ್ಲಿದೇನು ಒಂದು ಹೋರಾಟ ಇದೆ, ಅದು ಬೇಗನೆ ಮುಗಿದ್ರೆ ದೇಶದ ರೈತರಿಗೆ ಹಿತ ಆಗ್ತೈತಿ. ಮತ್ತು ಪಂಜಾಬ ರೈತರ ಏನಿದಾರ ಒಂದು ಹೋರಾಟ ಇದೆ, ಹರಿಯಾಣದೇನು ಹೋರಾಟ ಇದೆ, ಮತ್ತು ದೇಶದ ತುಂಬೆಲ್ಲ ರೈತರು ಏನು ಆಕ್ರೋಶ ಒಳಗಿದ್ದಾರೆ. ಅಲ್ಲಿ ನೀವು ಕೂತು 4 ರೂಮ್ದಲ್ಲಿ ನೀವು ಕಾನೂನು ಮಾಡ್ತಾರೆ. ಆದರೆ ಇಲ್ಲಿ ರಿಯಾಲಿಟಿನೇ ಬೇರೆ ಇರ್ತೈತೆ. ಇಲ್ಲಿ ರೈತರ ಕಷ್ಟ ಏನು ಪಡ್ತಿರ್ತಾರೆ, ಅವನು ಕೂಲಿ ಉಂಟಾಗಿಲ್ಲ, ಡೀಸೆಲ್ ಬೆಲೆ ಇರ್ತಾಯಿದೆ, ಪೆಟ್ರೋಲ್ ಬೆಲೆ ಇರ್ತಾಯಿದೆ, ಆಳುಗಳು ಸಿಗ್ತಾಯಿಲ್ಲ, ದುಡ್ಡಿಗೆ ಹಂಗಿಲ್ಲ, ಇಂಥ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವರು. ಮೊದಲೇನು ಏನು ಕಾನೂನು ಇತ್ತು, 100 ಕ್ವಿಂಟಲ್ ಅಷ್ಟೇ ಒಂದು ಗೋಡೌನ್ದಲ್ಲಿ ಇಡಬೇಕಂತಿತ್ತು. ಈಗ ಎಷ್ಟು ಬೇಕಷ್ಟು ನೀವು ಇಡ್ಬೋದು. ಹೀಗಾಗಿ 9,000 ಗೋಡೌನ್ಗಳನ್ನು ಅದಾನಿ ದೇಶದಲ್ಲಿ ಕಟ್ತಾ ಇದ್ದಾರೆ. ನಂತರ ರಿಲಯನ್ಸ್ ಸ್ಟೋರು 7,000ಕ್ಕಿಂತ ಹೆಚ್ಚು ಪ್ರತಿಯೊಂದು ಪಟ್ಟಣದಲ್ಲಿ ಇವೆ. ನಂತರ ವಾಲ್ಮಾರ್ಟ್ ಸೇರಿದಂತೆ ಇನ್ನೊಂದು 4-5 ಕಂಪ್ನಿ ದೇಶದಲ್ಲಿ ಬರ್ತಾಯಿವೆ. ಇದನ್ನು ರೈತರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತೇಳಿ ನೀವು ಭಾಳ ಅಂಜಿದ್ದಾರೆ ಅವರು ರೈತರು. ಯಾಕಂದರೆ ಗೋಡೌನ್ದಲ್ಲಿ ನಮ್ಮ ವಸ್ತುಗಳನ್ನು ತೆಗೆದುಕೊಂಡು ವಿದೇಶಿಗಳಿಗೆ ಮಾರ್ತಾರೆ, ನಂತರ ಹೈ ರೇಟ್ ಮಾಡಿ ನಮಗೆ ಮಾರ್ತಾರೆ ಅಂತ ಒಂದು ಸಂಶಯ ಇದೆ. ಆ ಸಂಶಯ ನಿರ್ಮೂಲನೆ ಆಗಬೇಕಂತೇಳಿ ಕೇಳ್ಕೊತಾ ಆದಷ್ಟು ಬೇಗನೆ ಕೇಂದ್ರ ಸರ್ಕಾರ ಅದಕ್ಕೆ ದಯಮಾಡಿ ಇದನ್ನು ಹಿಂದಕ್ಕೆ ಪಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ನಾವು ಮುಗಿಸ್ತೇವೆ. ಮತ್ತು ಯಾರ್ಯಾರಿನ್ನೂ ಸದಾನಂದ ಬಾಂಬ್ನೆ ಯೂಟ್ಯೂಬ್ ವಾಹಿನಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಯಾಕಂದರೆ ನೇರವಾಗಿ ಹೇಳೋರು ನಾವು ಅಷ್ಟೇ.
ಹಿಂದೆ ಮುಂದೆ ನೋಡೋಂಗಿಲ್ಲ, ನೇರವಾಗಿ ಹೇಳೋದು ಇದ್ದ ವಿಷಯನ ಇದ್ದವಾಗಿ ಹೇಳಿಬಿಡೋರು ನಾವು. ಅದಕ್ಕೆ ದಯಮಾಡಿ ನಮ್ಮನ್ನು ನೀವು ಬೆಂಬಲಿಸ್ರಿ. ಮತ್ತು 8553142323 ನಂಬರ್ಗೆ ಯಾರಾದರೂ ಫೋನ್ಪೇ ಸಹಾಯ ಮಾಡೋರಿದ್ರೆ ಮಾಡಬೇಕು. ಯಾಕಂದರೆ ಸ್ವತಂತ್ರ ಪತ್ರಕರ್ತರು ಇವತ್ತು ಭಾಳ ಕಡಿಮೆ ಇದ್ದಾರೆ. ಯಾವುದೋ ಒಂದು ಪಕ್ಷಕ್ಕೆ ಜೋತ್ಕೊಂಡು ಬಿದ್ದಾರೆ. ಯಾರು ಕಾಂಗ್ರೆಸ್ ಅಂತಾರೆ, ಯಾರು BJP ಅಂತಾರೆ, ಯಾರು JDS ಅಂತಾರೆ. ಹೆಚ್ಚಾಗಿ 90% BJP ಪರವಾಗಿ ಪತ್ರಕರ್ತರು TV ಅವರು ಇದ್ದಾರೆ. ಹೀಗಾಗಿ ಜನರಿಗೆ ಸತ್ಯ ತಿಳಿಸ್ತಾ ಇಲ್ಲ. ಮತ್ತು ನಾವು ಯೂಟ್ಯೂಬರ್ ಏನಿದೆ ಸತ್ಯವನ್ನು ದಿವಸ ತಿಳಿಸ್ತಾ ಇದೆ. ಅದಕ್ಕೆ ನಮಗೆ ನೀವು ಅನುಕೂಲ ಮಾಡಿಕೊಡ್ಬೇಕು. ನೀವು ಅನುಕೂಲ ಮಾಡಿಕೊಟ್ರೆ ಇನ್ನಷ್ಟು ಸತ್ಯ ಸಂಗತಿಗಳನ್ನು ದೇಶದ ಜನರ ಮುಂದೆ ನಾವು ಇಡ್ತೇವೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತೇವೆ. ನಮಸ್ಕಾರ.